ಮೀಡಿಯಾದವ್ರಿ ಗುರು ಬರೋದೇ ಇಲ್ಲ. ಯಾರು ಕಾಣಿರೋದಿಲ್ಲ ಅಲ್ಲಿ ಹಿಡಿತಾರೆ ಸರ್. ಬೆಳಿಗ್ಗೆ ನಿಮಗೆಲ್ಲರಿಗೂ ತಿಳಿದಂತೆ ನಾವು ಈ ಬಳ್ಳಾರಿಯ ವಿಶೇಷ ದೇವಸ್ಥಾನ ಆಗಿರ್ತಕ್ಕಂಥ ಬಹಳ ಮುಖ್ಯವಾದ ದೇವಸ್ಥಾನ ಆಗಿರ್ತಕ್ಕಂಥ ದುರ್ಗಮ್ಮ ತಾಯಿ ಹತ್ರ ಪ್ರಾರ್ಥನೆ ಮಾಡಿ ಈಗ ಸಾಯಂಕಾಲ ಇನ್ನೊಂದು ನಮ್ಮ ಬಹಳ ವಿಶೇಷ ಮತ್ತು ಮುಖ್ಯವಾದ ದೈವ ಆಗಿರ್ತಕ್ಕಂಥ ಮಗ್ಗುಂಜಾನಿ ಬಾಬಾ ಅವರ ದರ್ಗಾದಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿರ್ತಕ್ಕಂಥ ಉದ್ದೇಶ ಏನಪ್ಪಾ, ಮಾನ್ಯ ರಿಜ್ವಾನ್ ಅರ್ಷದ್ ಅವರು ಶಿವಾಜಿನಗರ ಶಾಸಕರು ಹಾಗೂ ಯುವ ಧ್ವನಿ ಆಗಿರ್ತಕ್ಕಂಥವ್ರು ಹಾಗೆ ಸಚಿವ ಸಂಪುಟದಲ್ಲಿ ಸ್ಥಾನ ಸಿಗಬೇಕು ಅಂತ ಹೇಳಿ ಈ ದರ್ಗಾದಲ್ಲಿ ಕೂಡ ಬಂದು ಅವರ ಪ್ರಾರ್ಥನೆಯನ್ನು ತಗೊಂಡಿದ್ದೇವೆ, ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದೇವೆ. ಈ ಮೂಲಕ ಈ ರಾಜ್ಯದ ಎಲ್ಲ ನಮ್ಮ ಯುವಕರ ಆಸೆ ಏನಂದ್ರೆ ಮಾನ್ಯ ರಿಜ್ವಾನ್ ಅರ್ಷದ್ ಅವರು ಸಚಿವ ಸಂಪುಟದಲ್ಲಿ ಸೇರ್ಕೋಬೇಕು ಅಂತ ಹೇಳಿ. मैं आप सभी से ये बताना चाहता हूँ कि हमारे सूबे कर्नाटक के जो वजीर आला DK शिव कुमार साहब जो अभी भी मुख्यमंत्री बने हैं, मैं उनसे आपके माध्यम से गुजारिश करता हूं कि वो रिजवान अरशद जो एक युवा नेता हैं, बहुत ही साफ दिल के और काम करने वाले क्रिएशन नेता हैं, और वैसे लोगों को अपने कैबिनेट में शामिल करें। बस इतना करके हम लोगों ने आज मंदिर में दुआ की है, यहाँ दरगाह में दुआ कर रहे हैं। और जैसे फिर मैंने सुबह कहा है, कोशिश के साथ दुआ बहुत जरूरी होती है। बस इसी के साथ हम ಇಲ್ಲಿ ಒಂದು ಚಾದರವನ್ನು ಅರ್ಪಿತ ಮಾಡಿ ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೇವೆ ಸರ್. ಬೆಳಿಗ್ಗೆ ಅಲ್ಲಿ 101 ತೆಂಗಿನಕಾಯಿಯನ್ನು ಹೊಡೆದಿವೆ, ಇಲ್ಲಿ ಚಾದರನ್ನು ಹೊಡೆದು ಬಾಬಾ ಹತ್ರ ದುವಾ ಮಾಡಿಸ್ಕೊಂಡಿದ್ದೇವೆ. ರಿಜ್ವಾನ್ ಅರ್ಷದ್ಗೋಸ್ಕರ ವಿಶೇಷವಾಗಿ ಸಂಪುಟ ದರ್ಜೆಯನ್ನು ಸಿಗಬೇಕು, ಸಂಪುಟದಲ್ಲಿ ಸಚಿವ ಸ್ಥಾನವನ್ನು ಆಗಬೇಕು ಅಂತ.